ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ಫಸ್ಟ್ ವೀಕ್ ಅಲ್ಲಿ ಒಂದು ಜೋಡಿ ಮನೆಯಿಂದ ಔಟ್ ಆಗಿ ಹೊರಗಡೆ ಹೋಗೇ ಬಿಟ್ರು. ನಮ್ಮ ಅಮಿತ್ ಮತ್ತೆ ಕರಿಬಸಪ್ಪ. ಮತ್ತೆ ಎರಡನೇ ವಾರ ನಾಮಿನೇಟ್ ಆಗಿರೋರು ಯಾರು? ಈ ಸಲ ಯಾವ ಕುರಿಗಳು ಬಲಿ ಆಗೋದು, ಮನೆಯಿಂದ ಹೊರಗಡೆ ಹೋಗಕ್ಕಂತ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ. ಒಂದಂತೂ ಸತ್ಯ, ಈ ಸಲ ಕೂಡ ಏನಾದ್ರೂ ನಾಮಿನೇಷನ್ ಅಲ್ಲಿ ಜೋಡಿಗಳು ವೀಕ್ ಆಗಿದ್ರೆ ಈ ಸಲ ಕೂಡ ಇಬ್ರು ಮನೆಗೆ ಹೋಗೋದು ಗ್ಯಾರಂಟಿ. ಮತ್ತೆ ನಾಮಿನೇಷನ್ ಪ್ರಕ್ರಿಯೆ ಹೇಗಿತ್ತು, ನಾಮಿನೇಷನ್ ಯಾರೆಲ್ಲ ಆಗಿದ್ದಾರೆ, ಮುಖ್ಯವಾಗಿ ಸೆಕೆಂಡ್ ವೀಕ್ ನಾಮಿನೇಟ್ ಆದವರು ಯಾರು, ಮನೆಗೆ ಹೋಗೋಕೆ ರೆಡಿ ಆದವರು ಯಾರಂತ ಈ ವಿಡಿಯೋದಲ್ಲಿ ಒಂದು ಹಿಂಟ್ ಕೊಡ್ತೀನಿ. ಅಪ್ಡೇಟ್ ಅನ್ಕೊಳ್ಳಿ, ಹಿಂಟ್ ಅನ್ಕೊಳ್ಳಿ, ಏನಾದ್ರೂ ಅನ್ಕೊಳ್ಳಿ. ಇದಂತೂ ಸತ್ಯ, ನಾಮಿನೇಟ್ ಆಗಿರೋದ್ರಲ್ಲಿ ಜೋಡಿಗಳು ಕೂಡ ತುಂಬಾನೇ ಇದ್ದಾರೆ. ಅದರಲ್ಲಿ ಒಂಟಿಗಳು ಇದಾರೆ, ಇಲ್ಲ ಅಂತಲ್ಲ. ಬಟ್ ಯಾರು ಹೋಗ್ತಾರ ಅನ್ನೋದೇ ತುಂಬಾ ಕುತೂಹಲ. ವೋಟಿಂಗ್ ಅನಾಲಿಸಿಸ್ ಗಳು ಬರುತ್ತೆ. ಬಟ್ ಈಗ ಪ್ರೆಸೆಂಟ್ ಮಾತ್ರ ಇಂಥವ್ರು ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ತೀನಿ. ಮುಖ್ಯವಾಗಿ ಇವತ್ತಿನ ಎಪಿಸೋಡ್ ನಮ್ಗೆ ತೋರ್ಸಂತ ನಂಬಿಕೆ ಇದೆ. ನಿನ್ನೆ ನೈಟ್ ಲೈವ್ ಅಲ್ಲೇ ನಾಮಿನೇಷನ್ ಪ್ರಕ್ರಿಯೆ ಆಗ್ತಾ ಇತ್ತು. ಅದು ನಮ್ಮ ಅಸುರ ರಾಜ ಸುಧೀರ್ ಅವರು ಒಂದು ಮೇಲ್ವತ್ತು, ಅಂದ್ರೆ ಅವರೇ ಅದಕ್ಕೆ ಹೆಡ್. ಅವರು ಒಂದು ಹೇಳಿರೋ ಪ್ರಕಾರ ಹೋಗಿ ನಾಮಿನೇಟ್ ಮಾಡ್ಬೇಕು, ಅದು ಆಗ್ತಾ ಇತ್ತು. ಒಳ್ಳೆ ಡಿಸಿಷನ್ ಆಗಿರುತ್ತೆ, ಕೆಟ್ಟ ಡಿಸಿಷನ್ ಆಗಿರುತ್ತೆ, ಹೇಳಕ್ಕಾಗಲ್ಲ. ಒಂದು ಫೋಟೋ ಇರುತ್ತೆ, ಆ ಫೋಟೋ ತೋರಿಸೋ ಹಾಗೆ ನಾಮಿನೇಟ್ ಮಾಡಬೇಕು, ಅದೊಂದು ಮಾರ್ಕ್ ಮಾಡಬೇಕು. ಈ ರೀತಿ ಅದೊಂದು ಕಾನ್ಸೆಪ್ಟ್ ಇದೆ. ಮತ್ತೆ ನಾಮಿನೇಟ್ ಆಗಿರೋರು ಯಾರು, ಯಾರೆಲ್ಲ ಆಗಿದ್ದಾರೆ, ಒಂಟಿಗಳು ಯಾರು, ಜಂಟಿಗಳಲ್ಲಿ ಯಾರು, ಮತ್ತೆ ನಮ್ಮ ಕಾವ್ಯ ಗಿಲ್ಲಿನಟ್ ಆಗಿದಾರ, ಅಶ್ವಿನಿ ಗೌಡ ಆಗಿದಾರ, ತುಂಬಾ ಜನ ಫ್ಯಾನ್ಸ್ ಗಳು ಬರೀ ಇದ್ದೀರಾ. ಮತ್ತೆ ಯಾರಿಗಿದ್ದಾರೆ ಅಂತ ಹೇಳ್ತೀನಿ. ದಯವಿಟ್ಟು ಚಾನಲ್ ನ ಯಾರಾದ್ರೂ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ವಿಡಿಯೋನ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಮತ್ತೆ ನನಗೆ ವಿಡಿಯೋ ಮಾಡೋಕೆ, ಅಪ್ಡೇಟ್ ಕೊಡೋಕೆ, ಇಂಥ ಹಿಂಟ್ ಕೊಡೋಕೆ ಎಲ್ಲ ಸ್ವಲ್ಪ ಉತ್ಸಾಹ ಬರುತ್ತೆ. ಇಲ್ಲ ಅಂದ್ರೆ ವಿಡಿಯೋ ಮಾಡೋಕೆ ತುಂಬಾ ಬೇಜಾರು ಕೂಡ ಆಗುತ್ತೆ. ಯಾಕಂದ್ರೆ ವಿಡಿಯೋ ನೋಡ್ತಾ ಇದ್ರ ಬಟ್ ಲೈಕ್ ಮಾಡ್ತಾ ಇಲ್ಲ. ಲೈಕ್ ಮಾಡಿದ್ಮೇಲೆ ಪಕ್ಕದಲ್ಲಿ ಹೈಪ್ ಬಟನ್ ಇರುತ್ತೆ, ಹೈಪ್ ಕೊಡಿ. ಯಾಕಂದ್ರೆ ಈ ವಿಡಿಯೋ ಬೇರೆ ಜನಕ್ಕೆ ತಲುಪುತ್ತೆ, ತುಂಬಾ ಜನ ಕೂಡ ನೋಡ್ತಾರೆ, ಅದು ನನಗೆ ಸಹಾಯ ಕೂಡ ಆಗುತ್ತೆ. ನಿಮ್ ಸಪೋರ್ಟ್ ನ ಖಂಡಿತ ನೆನೆಸ್ಕೊಂತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ತುಂಬಾ ನನಗೆ ಹೆಲ್ಪ್ ಆಗುತ್ತೆ, ಮತ್ತೆ ವಿಡಿಯೋ ಮಾಡಕ್ಕೆ ಖುಷಿ ಕೂಡ ಆಗುತ್ತೆ. ಆದ್ರಿಂದ ಅದೊಂದೇ ಸಜೆಷನ್. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೋಡಿ, ಮುಖ್ಯವಾಗಿ ನಾವು ನಾಮಿನೇಷನ್ ತಗೊಂಡಾಗ ನಿನ್ನೆ ಲೈವ್ ಅಲ್ಲಿ ನೋಡಿದಾಗ 100% ನೀವು ಬೇಕಾದ್ರೆ ಈ ಎಪಿಸೋಡ್ ಅಲ್ಲಿ ತೋರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾಮಿನೇಟ್ ನಮ್ಮ ಮಲ್ಲಮ್ಮ ಯಾರು ಮಾಡೋದು ಗೊತ್ತಾ? ಅಶ್ವಿನಿ ಗೌಡ ನಾಮಿನೇಟ್ ಮಾಡ್ತಾರೆ. ನಿಜ, 100%. ಏನಕ್ಕಂದ್ರೆ ಬಿಗ್ ಬಾಸ್ ಊಟ ಕೊಟ್ಟಾಗ ನೀವು ಊಟ ಮಾಡಕ್ಕೆ ಬಾ ಅಂತ ನಾವು ಕರೆದಿವಿ, ನೀವು ಊಟ ಮಾಡಕ್ ಬರ್ಲಿಲ್ಲ. ಅದೇನು ಸೇವಕರು ಅಡಿಗೆ ಮಾಡಿರಲಿಲ್ಲ, ಬಿಗ್ ಬಾಸ್ ಕಳ್ಸಿದ್ರು, ದೊಡ್ಡ ಬಾಸ್ ಕಳ್ಸಿದ್ರು, ಊಟ ಮಾಡಕ್ ಬಂದ್ರೆ ನೀವು ಬರ್ಲಿಲ್ಲ, ಅದು ರಿಜೆಕ್ಟ್ ಮಾಡಿದ್ರೆ ಅಂತ ಹೇಳಿ ನಾಮಿನೇಟ್ ಮಾಡ್ತಾರೆ. ನಿಜ ಅಂದ್ರೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಈವರೆಗೆ ಅಪ್ಡೇಟ್ ಬಂದಿರೋ ಪ್ರಕಾರ ನಾಮಿನೇಟ್ ಆಗಿರೋರು ಇವರು. ಮೊದಲನೇದಾಗಿ ಜಾಹ್ನವಿ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ಆ ಮೇಕಪ್ ವಿಷಯ, ಆ ವಿಷಯ ಅಂತ ತಗೊಂಡಾಗ ಜೋಡಿಗಳಲ್ಲಿ ಕೆಲವರು ಇವ್ರನ್ನ ನಾಮಿನೇಟ್ ಮಾಡಿದರೆ. ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು ಜೋಡಿಗಳಲ್ಲಿ ಮಂಜು ಮತ್ತು ರಾಶಿಕಾ, ಮಂಜು ಭಾಷಣ ಮತ್ತು ರಾಶಿಕಾ ನೋಡಿರ್ತೀರ, ಮನೆ ವಾತಾವರಣ ಕೆಡೋಕೆ, ಇದು ಮಾತಾಡೋಕೆ, ತುಂಬಾ ಸ್ವಲ್ಪ ಪರ್ಸನಲ್ ಆಗಿ ತಗೊಂಡಿರೋದಕ್ಕೆ. ಒಂಟಿಗಳಲ್ಲಿ ಇವ್ರನ್ನ ನಮ್ಮ ಜಾಹ್ನವಿ ಅವರು, ಅಶ್ವಿನಿ ಅವರು ನಾಮಿನೇಟ್ ಮಾಡಿದಾರಂತ ಸಾಧ್ಯತೆ ಇದೆ. ಇನ್ನು ಅದಾದ್ಮೇಲೆ ಅಶ್ವಿನಿ ಗೌಡ, ಆಫ್ಕೋರ್ಸ್ ಅಶ್ವಿನಿ ಗೌಡ ನಾಮಿನೇಟ್ ಆಗಲ್ಲ ಅಂತ ಯಾರೋ ನಂಬ್ತಾರೆ ಏನ್ಗುರು, ಆಗ್ಲೇಬೇಕು ತಾನೆ. ಅಷ್ಟೆಲ್ಲ ಮನೆ ವಾತಾವರಣದಲ್ಲಿ ಆರ್ಗ್ಯುಮೆಂಟ್ಗಳು, ಗಲಾಟೆಗಳು, ಪರ್ಸನಲ್ ಅಟ್ಯಾಕ್ಗಳು, ಏನೋ ಪ್ರೀ ಪ್ರಾಡಕ್ಟ್, ಯೋಗ್ಯತೆ, ಅದು ಇದು ಎಲ್ಲಾನು ಮಾತಾಡಿದ್ಮೇಲೆ ನಾಮಿನೇಟ್ ಆಗದೆ ಆಗ್ತಾನೆ. ಇದು ಆಯ್ತು. ಇನ್ನು ಅದಾದ್ಮೇಲೆ ನಮ್ಮ ಅಶ್ವಿನಿ ಮತ್ತು ಅಭಿಷೇಕ್ ಅವ್ರಿಗೂ ನಾಮಿನೇಟ್ ಆಗಿದ್ದಾರೆ. ಇವ್ರ ಜೋಡಿ ಬಗ್ಗೆ ಅದನ್ನೇ ಜಾಸ್ತಿ ಇನ್ವಾಲ್ವ್ಮೆಂಟ್ ಇಲ್ಲ, ಕಂಪೇರ್ ಮಾಡ್ಕೊಂಡ್ರೆ ಬೇರೆಗಿನ್ನ ಲೋ ಇರ್ತಾರೆ, ಅಲ್ಲೆಲ್ಲಿ ಇದು ಆಗ್ತಾ ಇದಾರೆ, ಬರೀ ಮೇಕಪ್ ಅಲ್ಲಿ ಇರ್ತಾರೆ ಅಂತ ಹೇಳಿ ವೀಕೆಂಡ್ ಬಂದಿರೋ ಒಂದು ರೀಸನ್ ತಗೊಂಡು ನಾಮಿನೇಟ್ ಮಾಡಿದ್ದಾರೆ. ಇನ್ನು ಅದಾದ್ಮೇಲೆ ನಮ್ಮ ಧನುಷ್ ಗೌಡರು ನಾಮಿನೇಟ್ ಆಗಿದ್ದಾರೆ. ಅಂದ್ರೆ ತುಂಬಾ ಸೈಲೆಂಟ್ ಆಗಿರ್ತಾರೆ, ಎಲ್ಲೂ ಮಾತಾಡಲ್ಲ, ಸ್ವಲ್ಪ ಸ್ಟ್ಯಾಂಡೇ ತಗೊಳಲ್ಲ. ಆ ವೇದಲ್ಲಿ ನೋಡಿದಾಗ ಧನುಷ್ ಅವರು ಸ್ವಲ್ಪ ವಿಷಯಗಳಲ್ಲಿ ಹಿಂದೆ ಇದ್ದಾರೆ ಅಂತ ಹೇಳಿ ನಾಮಿನೇಟ್ ಆಗಿದ್ದಾರೆ ನಮ್ಮ ಧನುಷ್ ಗೌಡ. ಇನ್ನು ಅದಾದ್ಮೇಲೆ ನಾಮಿನೇಟೆಡ್ ಮಲ್ಲಮ್ಮ ಕೂಡ ನಾಮಿನೇಟ್ ಆಗಿದ್ದಾರೆ. ಮಲ್ಲಮ್ಮ ಅವರಿಗೆ ಏಜ್ ಪ್ರಾಬ್ಲಮ್, ಗೇಮ್ ಅರ್ಥ ಆಗಲ್ಲ, ಇಂಥವ್ರಿದ್ರೆ ತುಂಬಾ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇರ್ತವೆ. ಆ ಟೈಮಲ್ಲಿ ತಡ್ಕೊಳ್ಳೋದು ಕಷ್ಟ, ಫಿಸಿಕಲ್ ಟಾಸ್ಕ್ ತುಂಬಾ ಹೆವಿ ಇರ್ತವೆ ಅಂತೆಲ್ಲ ರೀಸನ್ಸ್ ಕೊಟ್ಟು ನಾಮಿನೇಟ್ ಮಾಡಿದ್ದಾರೆ. ಇನ್ನು ಅದಾದ್ಮೇಲೆ ನಮ್ಮ ಮಲ್ಲು ಸ್ಪಂದನ, ಆಫ್ಕೋರ್ಸ್ ಇವರು ಆಗ್ತಾರೆ. ಯಾಕಂದ್ರೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇಲ್ಲ. ನಿನ್ನೆ ಎಪಿಸೋಡ್ ನೋಡಿರ್ತೀರ, ಎಲ್ಲೂ ಕಾಣಿಸೇ ಇಲ್ಲ, ಒಂದು ಆರ್ಗ್ಯುಮೆಂಟ್ ಇಲ್ಲ, ಒಂದು ಇದು ಇಲ್ಲ, ಒಂದು ಕಾಮಿಡಿ ಇಲ್ಲ, ಸಾಂಗ್ಗಳಿಲ್ಲ. ಮನೆಯಲ್ಲಿ ಸ್ಕ್ರೀನ್ ಸ್ಪೇಸ್ ಯಾರಾದ್ರೂ ಕಡಿಮೆ ಇದೆ ಅಂತ ಹೇಳಿದ್ರೆ ಅದು ಇವ್ರದೇ ಆಗಿರುತ್ತೆ. ಆದ ಕಾರಣ ಇವ್ರು ಕೂಡ ನಾಮಿನೇಟ್ ಆಗಿದ್ದಾರೆ. ಮುಖ್ಯವಾಗಿ ನಾನು ಹೇಳ್ದಲ್ಲ, ಇನ್ನೊಂದ್ಸಲ ಲೀಸ್ಟ್ ಹೇಳ್ತೀನಿ, ತಿಳ್ಕೊಂಬಿಡಿ. ಮೊದಲನೇದಾಗಿ ಒಂಟಿಗಳನ್ನ ತಗೊಂಡಾಗ ನಮ್ಮ ಧನುಷ್, ಆಮೇಲೆ ಒಂಟಿಗಳನ್ನ ತಗೊಂಡಾಗ ಧನುಷ್, ಅಶ್ವಿನಿ ಗೌಡ, ಜಾಹ್ನವಿ, ಮಲ್ಲಮ್ಮ 4 ಜನ ನಾಮಿನೇಟ್ ಆಗಿದ್ದಾರೆ. ಒಂಟಿಗಳನ್ನ ತಗೊಂಡಾಗ ಯಾರ್ಯಾರು ಹೇಳಿ? ಅಶ್ವಿನಿ ಗೌಡ, ಮಲ್ಲಮ್ಮ, ಧನುಷ್ ಗೌಡ,
ಮತ್ತೆ ನಮ್ಮ ಜಾಹ್ನವಿ ಇವರು ಈವರೆಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಈ 4 ಜನ ನಾಮಿನೇಟ್ ಆಗಿದ್ದಾರೆ. ಇನ್ನು ಅದಾದ್ಮೇಲೆ ಜೋಡಿಗಳನ್ನು ತಗೊಂಡಾಗ ಸ್ಪಂದನ, ಮಾಲು, ರಾಸಿಕಾ, ಮಂಜು ಭಾಷಿಣಿ, ಅಶ್ವಿನಿ, ಅಭಿಷೇಕ್ ಜೋಡಿಗಳನ್ನು ತಗೊಂಡಾಗ ಈ 3 ಜೋಡಿಗಳಾಗಿದ್ದಾರೆ. ಇನ್ನು ಉಳಿದಿರೋ 2 ಜೋಡಿಗಳು ಯಾರು? ಕಾವ್ಯ, ಗಿಲ್ಲಿ ನಟ. ಅದಾದ್ಮೇಲೆ ನಮ್ಮ ಇವರು ಚಂದ್ರ ಮತ್ತು ಸತೀಶ್ ಅವರು ಮಾತ್ರ ಉಳಿದಿದ್ದಾರೆ. 2 ಜೋಡಿಗಳು ಮಾತ್ರ ಉಳಿದಿದ್ದಾರೆ. ಜೋಡಿಗಳಲ್ಲಿ ಇವು 3 ಜೋಡಿಗಳಾಗಿದೆ. ಅಶ್ವಿನಿ, ಅಭಿಷೇಕ್, ಮಂಜು ಭಾಷಿಣಿ ಮತ್ತೆ ರಾಸಿಕಾ. ಅದಾದ್ಮೇಲೆ ನಮ್ಮ ಇವರು ಯಾರು? ಮಲ್ಲು, ಸ್ಪಂದನ. ಇಷ್ಟು ಜನ 3 ಜೋಡಿಗಳಾಗಿದ್ದಾರೆ. 4 ಒಂಟಿಗಳಾಗಿದ್ದಾರೆ. ಧನುಷ್ ಗೌಡ, ಅಶ್ವಿನಿ ಗೌಡ, ಮಲ್ಲಮ್ಮ, ಜಾಹ್ನವಿ. ಈ ಹೆಸರುಗಳು ತುಂಬಾ ಅಪ್ಡೇಟ್ ಆಗಿದೆ. ತುಂಬಾ ಅಪ್ಡೇಟ್ ಅಂದ್ರೆ ನಾಮಿನೇಟ್ ಆಗಕ್ಕೆ ಆಗಿದ್ದಾರೆ. ನಾಮಿನೇಟ್ ಅಂತ ಹಿಂಟ್ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಅಪ್ಡೇಟ್ ಆದ್ರೂ ತಗೊಳ್ಳಿ, ಹಿಂಟ್ ಆದ್ರೂ ತಗೊಳ್ಳಿ, ಗೆಸ್ ಆದ್ರೂ ಅನ್ಕೊಳ್ಳಿ, ಏನ್ ಬೇಕಾದ್ರೂ ಅನ್ಕೊಳ್ಳಿ. ಆಗಿದ್ದು ನಿಮ್ಮ ಊಹೆಗೆ ಬಿಟ್ಟಿದ್ದು. ಬಟ್ ನಾಮಿನೇಟ್ ಆಗಿರೋರಲ್ಲಿ ಇವರು ತುಂಬಾ ಕಷ್ಟ ಇದೆ. ಈ ಸಲ ಸ್ಪಂದನ ಮತ್ತು ಸ್ಪಂದನ ಮಾಳು ಅವರು ಮನೆಯಲ್ಲಿ ಉಳಿಯೋದು. ಜೋಡಿಗಳಲ್ಲಾದ್ರೆ ಒಂಟಿಗಳಾದ್ರೆ ಅಫ್ಕೋರ್ಸ್ ನಮ್ಮ ಮಲ್ಲಮ್ಮ ಅವ್ರು ಹೋಗ್ಬೋದಂತ ಅನಿಸ್ತಾ ಇದೆ. ನೋಡೋಣ ಯಾವ ರೀತಿ ಎಲ್ಲ ಈ ವೀಕೆಲ್ಲ ಯಾವ ರೀತಿ ಇರುತ್ತೆ. ಅಸುರಾಧಿಪತಿ ಟಾಸ್ಕ್ ಬೇರೆ ಇದೆ. ಆ ಟಾಸ್ಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ, ಯಾವ ರೀತಿ ಇರ್ತಾರೆ, ಏನ್ ಮಾಡ್ತಾರೆ ಅಂತ ಒಂದು ಪ್ರೋಮೋ ಬಂದಾಗಿದೆ. ಆಲ್ರೆಡಿ ಅಶ್ವಿನಿ ಮತ್ತೆ ನಮ್ಮ ಅಶ್ವಿನಿ ಗೌಡ ಮತ್ತು ಅಶ್ವಿನಿ SN ಅವರು ಕೂಡ ಬಿಗ್ ಫೈಟ್ ಆಗಿದೆ. ಬೆಳಿಗ್ಗೆ ನೋಡೇ ಇರ್ತೀರಾ. ನೋಡಾದ್ಮೇಲೆ ಇಲ್ಲಿ ಮುಖ್ಯವಾಗಿ ನೆಕ್ಸ್ಟ್ ಪ್ರೋಮೋ ಬರದೆ ನಾಮಿನೇಷನ್ ಪ್ರೋಮೋ ಅಂತ ಅನ್ಕೊಂಡಿದೀನಿ, ಗೆಸ್ ಮಾಡಿದೀನಿ. ಬಂದ್ರೆ ಅದೇ ಪ್ರೋಮೋ ಬರ್ಬೋದು. ಅದ್ರ ಬಗ್ಗೆ ನೋಡೋಣ ಯಾರೆಲ್ಲ ಏನೆಲ್ಲ ರೀಸನ್ಸ್ ಕೊಡ್ತಾರೆ, ಏನೇನೆಲ್ಲ ಮಾಡಿದ್ರಂತೆಲ್ಲ ಮಾತಾಡೋಣ. ಪ್ರಾಬ್ಲಮ್ ಇದೆ ಈ ವೀಕ್ ಮಾತ್ರ. ಈ ವೀಕ್ ಡಬಲ್ ಎಲಿಮಿನೇಷನ್ ಅನ್ನ ಆದ್ರೆಗಿನ ಪಕ್ಕ ನಮ್ಮ ಮಾಲು ಸ್ಪಂದನ ಅವ್ರು ಹೋಗೋದು ಗ್ಯಾರಂಟಿ. ಮಲ್ಲಮ್ಮ ಅವ್ರಿಗೆ ಇನ್ನೋಸೆಂಟ್ ಅನ್ನೋ ಇಲ್ಲ ವ್ಯಕ್ತಿತ್ವನೋ ಹಳ್ಳಿ ಕಡೆಯಿಂದನೋ ಏಜ್ ಬಸ್ಸನೋ ಏನಂತ ಗೊತ್ತಿಲ್ಲ. ಲಾಸ್ಟ್ ವೀಕ್ ಅಲ್ಲದೆ ತುಂಬಾ ಕಂಪೇರ್ ಮಾಡ್ಕೊಂಡ್ರೆ ಓಟ್ಸ್ ಬರ್ತಾ ಇತ್ತು. ಬಟ್ ಇಲ್ಲಿ ಒಂಟಿಗಳಲ್ಲೇ ಸುಮಾರಾಗಿ 4 ಜನ ನಾಮಿನೇಟ್ ಆಗಿದ್ರು ಅಂತ ಹೇಳಿದೆ. ಅಶ್ವಿನಿ ಗೌಡ, ನಮ್ಮ ಧನುಷ್ ಗೌಡ, ಮತ್ತೆ ಮಲ್ಲಮ್ಮ, ಜಾಹ್ನವಿ. ಇನ್ನ ಧ್ರುವ ಆಗಿರ್ಬೋದು. ಅದಾದ್ಮೇಲೆ ನಮ್ಮ ಸುಧೀರ್ ಅವರು ಫೈನಲ್ ಆಗಿದ್ದಾರೆ ಬಿಟ್ಬಿಡಿ. ಧ್ರುವ ಆಗಿರ್ಬೋದು, ನಮ್ಮ ರಕ್ಷಿತಾ ಶೆಟ್ಟಿ ಆಗಿರ್ಬೋದು. ಇವ್ರನ್ನ ಸ್ವಲ್ಪ ಸೇವ್ ಆಗೋ ಸಾಧ್ಯತೆ ಇದೆ ಅಂತ ಇದೆ. ಒಟ್ಟು ನಾಮಿನೇಷನ್ ಅಲ್ಲಿ ತುಂಬಾ ಹೀಟ್ ಆರ್ಗ್ಯುಮೆಂಟ್ ಆಗ್ತಾ ಇದೆ, ತುಂಬಾ ಜಗಳಗಳು ಆಗ್ತಾ ಇದೆ. ಅಲ್ಲಿ ಕೂಡ ನಾನ್ ಸರಿನಾ ನೀನ್ ಸರಿನಾ ಅಂತ. ಇಲ್ಲಿ ಮುಖ್ಯವಾಗಿ ಗಿಲ್ಲಿ ನಟನ ಕಾವ್ಯನ ಬಿಡಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಕಾವ್ಯನ ನಾಮಿನೇಟ್ ಮಾಡಿರ್ತಾರೆ, ಅದನ್ನು ಅಪ್ಡೇಟ್ ಬಂದಿಲ್ಲ. ಈ ಸಿಕ್ಕಿರೋ ಮಾಹಿತಿ ಪ್ರಕಾರ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಮನೆಯಿಂದ ಹೊರಗಡೆ ಹೋಗ್ಬೇಕಂತ ಹೇಳ್ತಾ ಇದೀನಿ. ಮತ್ತೆ ನಿಮ್ಮ ಫೇವರೇಟ್ ಯಾರು, ನೀವೆಲ್ಲ ಯಾರಿಗೆಲ್ಲ ವೋಟ್ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೇನೆ ಮೊನ್ನೆ ಎಪಿಸೋಡ್ ನೋಡಿದಾಗೆಲ್ಲ ಅಶ್ವಿನಿ ಅವರ ಒಂದು ವ್ಯಕ್ತಿತ್ವ, ಅವರ ನಡೆ ನುಡಿ ಮಾತು ನೋಡಿದ್ರೆ ನಿಮ್ಗೆ ಹೇಗನ್ಸಂತ ದಯವಿಟ್ಟು ಕಮೆಂಟ್ ಮಾಡಿ. ಮುಖ್ಯವಾಗಿ ಸ್ವಲ್ಪ ಜನ ಅದು ಆಟ ಕಂಟೆಂಟು ಸ್ಕೋರ ಮಾಡ್ತಾರೆ ಅಂತ ಇನ್ನೂ ಆದ್ರೆ ಅವ್ರ ವ್ಯಕ್ತಿತ್ವನೇ ಅದು. ಆ ರೀತಿ ಎಲ್ಲ ಗಲಾಟೆ ಮಾಡ್ತಾರೆ. ಆ ರೀತಿ ಎಲ್ಲ ಮಾಡಬಾರ್ದು. ಕೆಲವು ಸಲ ಪರ್ಸನಲ್ ಅಟ್ಯಾಕ್ ಎಲ್ಲ ಆಗ್ತಾ ಇದೆ. ಈಗ ನಿನ್ನೆ ಕಾವ್ಯ ಅವ್ರನ್ನ ಎಂತ ಮಾತು ಅದು ಏನೋ ಫ್ರೀ ಪ್ರಾಡಕ್ಟ್ ಅಂತ ಒಂದು ಹುಡುಗಿನ ಕರೆಯೋದು ತುಂಬಾ ರಾಂಗ್ ಆಗುತ್ತೆ. ಇವತ್ತು ಪ್ರೋಮೋದಲ್ಲಿ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅದಾದ್ಮೇಲೆ ಮ್ಯಾನ್ಲೈನಿಂಗ್ ಎಲ್ಲ ಮಾಡ್ಬೇಡ ಅಂತಾರೆ. ಅದಾದ್ಮೇಲೆ ಮೈ ಫೂಟ್ ಅಂತೆಲ್ಲ ಅಂತಾರೆ. ಇವೆಲ್ಲ ಇವರು ಕರ್ನಾಟಕ ಹೋರಾಟಗಾರರು ಇಂಗ್ಲಿಷ್ ಪದಗಳೆಲ್ಲ ಬೇಕಂತ ಅನ್ಸುತ್ತೆ. ಮತ್ತೆ ನೀವೆಲ್ಲ ಪ್ರೋಮೋಗಳೆಲ್ಲ ನೋಡಿರ್ತೀರಾ, ಯಾವ ರೀತಿ ಅನ್ಸಂತ ಕಮೆಂಟ್ ಮಾಡಿ. ಜೋಡಿಗಳಲ್ಲೇ ಈ ಸಲ ಕೂಡ ಎಲಿಮಿನೇಟ್ ಆಗೋ ಚಾನ್ಸಸ್ ಇದೆಯಾ ಅಂತ ಅನಿಸ್ತಾ ಇದೆ. ಬಟ್ ಮಲ್ಲಮ್ಮ ಆದ್ರೂ ಹೋಗ್ಬೋದು, ಇಲ್ಲ ಜೋಡಿಗಳ ಅಭಿಷೇಕ್ ಅಂತ ನೋಡಿ ನಮ್ಮ ಇವರು ಸ್ಪಂದನ ಮತ್ತು ಮಾಳವರು ಹೋಗ್ಬೋದು. ಯಾಕಂದ್ರೆ ಅವ್ರು ಹೆಚ್ಚಾಗಿ ಕಾಣಿಸ್ತಾ ಇಲ್ಲ, ಎಷ್ಟಾಗಿ ತಿರುಗ್ತಾ ಇಲ್ಲ. ಒಂದೊಂದು ಸತ್ಯ ಇನ್ನು ಸೆಕೆಂಡ್ ವೀಕ್ ಅಲ್ಲಿ ಇಷ್ಟೆಲ್ಲ ಗಲಾಟೆಗಳಾಗ್ತವೆ, ಇಷ್ಟೆಲ್ಲ ಆರ್ಗ್ಯುಮೆಂಟ್ ಆಗ್ತವೆ. ಬಿಗ್ ಬಾಸ್ ಸೀಸನ್ 12 ಯಾವ ಕಡೆ ಹೋಗುತ್ತಾ ಅಂತ ನೋಡ್ಬೇಕು. ತುಂಬಾ ಅಂದ್ರೆ ತುಂಬಾ ಕಷ್ಟ ಕೂಡ ಇದೆ. ಸೆಕೆಂಡ್ ವೀಕ್ ಅಲ್ಲಿ ಇದಾಗ್ತಾ ಇದೆ. ಇನ್ನು ಥರ್ಡ್ ವೀಕ್ ಅಲ್ಲಿ ಸೆಕೆಂಡ್ ಫೈನಲ್ ಬೇರೆ ಇರುತ್ತೆ. ಆವಾಗ ಸುಮಾರಾಗಿ 6 ಜನ ಏನಂತಾರೆ ಅದಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಬರೋ ಸಾಧ್ಯತೆ ಇದೆ ಅಂತ ಇದ್ದಾರೆ. ಮತ್ತೆ ನೀವು ಈ ಸೀಸನ್ ನ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದೀರಾ, ಇಲ್ಲ ಲೋ ಹೋಗ್ತಾ ಇದೆಯಾ, ಚೆನ್ನಾಗಿಲ್ವಾ, ನಿಮ್ಮ ಫೇವರೇಟ್ ಯಾರು, ಇವರು ರಾಂಗ್ ಇವ್ರು ರೈಟ್ ಅಂತ ಏನಾದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೇಳ್ದಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ, ದಯವಿಟ್ಟು ಚಾನಲ್ ನ ಯಾರು ಹೊಸ ನೋಡಿದಾಗ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಲೈಕ್ ಮಾಡಿದಾಗ ಪಕ್ಕದಲ್ಲಿ ಒಂದು ಹೈಪ್ ಬಟನ್ ಇರುತ್ತೆ, ಹೈಪ್ ಕೊಡಿ. ಅದರಿಂದ ಈ ವಿಡಿಯೋ ಬೇರೆಯವರಿಗೆ ಸಜೆಸ್ಟ್ ಆಗುತ್ತೆ, ಬೇರೆಗೆ ಗೊತ್ತಾಗುತ್ತೆ, ಬೇರೆ ನೋಡ್ತಾರೆ. ಅವಾಗ ನನಗೂ ಹೆಲ್ಪ್ ಆಗುತ್ತೆ, ವಿಡಿಯೋ ಮಾಡೋಕೆ ಮತ್ತೆ ಖುಷಿ ಕೂಡ ಆಗುತ್ತೆ, ಉತ್ಸಾಹ ಕೂಡ ಬರುತ್ತೆ ಅಂತ ಹೇಳ್ತೀನಿ. ಎಲ್ಲ ಅಪ್ಡೇಟ್ಗಳು ಸಿಗ್ತಾ ಇರ್ತವೆ. ದಯವಿಟ್ಟು ಚಾನಲ್ನ DDTV ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ವಾಟ್ಸ್ಆಪ್ ಅಲ್ಲಿ ಚಾನಲ್, ಅದ್ರಲ್ಲಿ ಹೋಗಿ ಜಾಯಿನ್ ಆದ್ರೆ ನಾನು ಮಾಡೋ ವಿಡಿಯೋಸ್ ಆಗಿರ್ಬೋದು, ಅಪ್ಡೇಟ್ಗಳಾಗಿರ್ಬೋದು, ಪ್ರೋಮೋಗಳಾಗಿರ್ಬೋದು, ಯಾವ ಫೋಟೋಸ್ ಆಗಿರ್ಬೋದು, ಇಂಥವೆಲ್ಲ ಸಿಗ್ತವೆ. ನೀವು ಕೂಡ ನೋಡಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ ಈ ಮೂಲಕ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ, ನಾಮಿನೇಟ್ ಆಗಿರೋರು ಜೋಡಿಗಳಲ್ಲಿ ಅಶ್ವಿನಿ, ಅಭಿಷೇಕ್, ಮಂಜು ಭಾಷಿಣಿ, ರಾಸಿಕಾ.
ಅದ್ಮೇಲೆ ಮಾಲು ಮತ್ತೆ ನಮ್ಮ ಸ್ಪಂದನ. ಒಂಟಿಗಳನ್ನ ತಗೊಂಡಾಗ ಅಶ್ವಿನಿ ಗೌಡ, ಧನುಷ್ ಗೌಡ, ಜಾಹ್ನವಿ, ಮಲ್ಲಮ್ಮ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಈ ವಾರ 2ನೇ ವಾರ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ಅಪ್ಡೇಟ್, ನಾಮಿನೇಷನ್ ಒಂದು ಹೊಸ ವಿಷಯ ಅಂತ ಹೇಳ್ತೀನಿ. ಎಲ್ಲಾನು ಬರ್ತವೆ, ಪ್ರೋಮೋ ಅಪ್ಡೇಟ್ ಆಗಿರ್ಬೋದು, ಎಲ್ಲ ವಿಷಯಗಳು ಬರ್ತವೆ. ದಯವಿಟ್ಟು ಚಾನಲ್ ಮಾತ್ರ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ